Hello students, welcome back to a new video of Mr. Chem Guru, which helping students score better. So previous videoದಲ್ಲಿ ನಾವು ಫಸ್ಟ್ ಪಿ ಯು ಕೆಮಿಸ್ಟ್ರಿ ಸಿಲೆಬಸ್ ಆ್ಯಂಡ್ ಎಕ್ಸಾಮ್ ಪ್ಯಾಟರ್ನ್ ಬೋತ್ ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡಿದ್ವಿ. ಆ್ಯಂಡ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಸೆಕೆಂಡ್ ಪಿ ಯು ಕೆಮಿಸ್ಟ್ರಿ ಸಿಲೆಬಸ್ ಆ್ಯಂಡ್ ದ ಕಂಪ್ಲೀಟ್ ಅನಲೈಸಿಸ್ ಅಬೌಟ್ ದ ಥಿಯರಿ ಆಸ್ ವೆಲ್ ಆಸ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ 2026 ಆ್ಯನ್ಯುವಲ್ ಎಕ್ಸಾಮನ್ನು ತಲೆಯಲ್ಲಿಟ್ಕೊಂಡು ಯಾವ ಥರ ಕ್ವಶನ್ಸ್ ಬರ್ಬೋದು, ಅಂದರೆ ಎಷ್ಟು ಮಾರ್ಕ್ಸಿಂದ ಕ್ವಶನ್ ಬರುತ್ತೆ, ಥಿಯರಿಯಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರುತ್ತೆ, ಪ್ರಾಕ್ಟಿಕಲಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ಜಸ್ಟ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್ ದ ಚಾನಲ್ ಮ್ಯಾಕ್ಸಿಮಮ್ ಟು ಯುವರ್ ಫ್ರೆಂಡ್ಸ್. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಅ ಟೈಮ್, let's move on to the video. First, as we know already, exam pattern about the second PU chemistry. It's total 100 marks exam irutte, correct no? Idralli it is divided into two parts. The first one is theory 70 marks and practical 30 marks. Annual exam pattern ಹೇಳ್ತಿರೋದು ನಾನು. Theory marks 70 ಇರುತ್ತೆ, then practical 30 mark ಇರುತ್ತೆ. ಇದು ಬಯಾಲಜಿ ಆ್ಯಂಡ್ ಫಿಸಿಕ್ಸ್ ಕೂಡ ಸೇಮ್ ಇರುತ್ತೆ, ಆಯಿತಾ. ಮ್ಯಾಥಮೆಟಿಕ್ಸ್ ಮಾತ್ರ 80+20 ಇರುತ್ತೆ. ಸೊ ಟೋಟಲ್ 100 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ. ಸೊ ನೆಕ್ಸ್ಟು ಸಿಲೆಬಸ್ ಏನೇನೇ ಇರುತ್ತಪ್ಪ ಸೆಕೆಂಡ್ ಪಿ ಯು ಕೆಮಿಸ್ಟ್ರಿ ಚಾಪ್ಟರ್ ವೈಸ್ ನೋಡ್ತಾ ಹೋದರೆ ಯಾವ್ಯಾವ ಚಾಪ್ಟರಿಂದ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದನ್ನು ನಾವು ಸ್ವಲ್ಪ ಡೀಟೇಲ್ ಆಗಿ ಏನಾದರೂ ಅನಲೈಸಿಸ್ ಮಾಡಿದಾಗ, ಸೊ ಟೋಟಲ್ ನಮಗೆ 10 ಚಾಪ್ಟರ್ ಇದೆ. ಎಷ್ಟು ಚಾಪ್ಟರ್ ಅದಾವೆ ರೀ? 10 ಚಾಪ್ಟರ್. ಅದರಲ್ಲಿ ಒಂದೊಂದೇ ಚಾಪ್ಟರ್ನ ನೋಡ್ತಾ ಹೋದರೆ ಫಸ್ಟ್ ಚಾಪ್ಟರ್ ಬಂದುಬಿಟ್ಟು ದಟ್ ಈಸ್ ಸೊಲ್ಯೂಷನ್ ಚಾಪ್ಟರ್. ಓಕೆ, ಈ ಚಾಪ್ಟರಿಂದ ಟೋಟಲ್ 12 ಮಾರ್ಕ್ಸ್ ಬರುತ್ತೆ, ನೆನಪಿರಲಿ. ದೆನ್ ಸೆಕೆಂಡ್ ಚಾಪ್ಟರ್ ಬಂದುಬಿಟ್ಟು ಎಲೆಕ್ಟ್ರೋಕೆಮಿಸ್ಟ್ರಿ, ದಟ್ ಈಸ್ 13 ಮಾರ್ಕ್ಸ್. ಆ್ಯಂಡ್ ಥರ್ಡ್ ಚಾಪ್ಟರ್ ಬಂದುಬಿಟ್ಟು ಕೆಮಿಕಲ್ ಕೈನೆಟಿಕ್ಸ್. ಈ ಚಾಪ್ಟರಿಂದ 12 ಮಾರ್ಕ್ಸ್ ನಮಗೆ ಬರುತ್ತೆ ಆ್ಯನ್ಯುವಲ್ ಎಕ್ಸಾಮ್ಗೆ. ಇದು ಪ್ರೀವಿಯಸ್ ಆ್ಯನ್ಯುವಲ್ ಎಕ್ಸಾಮ್ ಪ್ಯಾಟರ್ನ್. ಈ ವರ್ಷದ್ದು ಈ ಅಕಾಡೆಮಿಕ್ ಇಯರ್ ಎಂಡಿಗೆ ಬರ್ತಾರೆ, ಆಯಿತಾ. ನೆಕ್ಸ್ಟ್ ನಾಲ್ಕನೇ ಚಾಪ್ಟರ್ ಬಂದುಬಿಟ್ಟು ಡಿ ಆ್ಯಂಡ್ ಎ ಬ್ಲಾಕ್ ಎಲಿಮೆಂಟ್ಸ್. ಈ ಚಾಪ್ಟರಿಂದ ನಮಗೆ ಟೋಟಲ್ 10 ಮಾರ್ಕ್ಸ್ ಬರುತ್ತೆ. ದೆನ್ ಫಿಫ್ತ್ ಚಾಪ್ಟರ್ ಬಂದುಬಿಟ್ಟು ಕೋಆರ್ಡಿನೇಷನ್ ಕಂಪೌಂಡ್. ಓಕೆ, ಸೊ ನಮ್ಮ ತಲೆಯಲ್ಲಿರಲಿ ಈ ಫಸ್ಟ್ 3 ಚಾಪ್ಟರ್ ಏನದಾವಲ್ಲ, ಸೊಲ್ಯೂಷನ್, ಎಲೆಕ್ಟ್ರೋಕೆಮಿಸ್ಟ್ರಿ ಆ್ಯಂಡ್ ಕೆಮಿಕಲ್ ಕೈನೆಟಿಕ್ಸ್, ಇವೆಲ್ಲನೂ ಫಿಸಿಕಲ್ ಕೆಮಿಸ್ಟ್ರಿಗೆ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಡಿ ಆ್ಯಂಡ್ ಎ ಬ್ಲಾಕ್ ಆ್ಯಂಡ್ ಕೋಆರ್ಡಿನೇಷನ್ ಕಂಪೌಂಡ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಬರುತ್ತೆ. ಕ್ಲಿಯರ್? ಹೋಪ್ ಯು ಅಂಡರ್ಸ್ಟುಡ್. ಸೊ ಫಸ್ಟ್ 5 ಚಾಪ್ಟರಿಂದ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದು ನೋಡಿ. ನೆಕ್ಸ್ಟ್ 5 ಚಾಪ್ಟರ್ ಬಂದುಬಿಟ್ಟು ಕಂಪ್ಲೀಟಾಗಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬರುತ್ತೆ. ನೆಕ್ಸ್ಟ್ 5 ಚಾಪ್ಟರು ಅಂದರೆ ಚಾಪ್ಟರ್ ನಂಬರ್ 6 ಟು ಚಾಪ್ಟರ್ ನಂಬರ್ 10 ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಓಕೆ, ಸೊ ಇದರಲ್ಲಿ ಫಸ್ಟ್ ಚಾಪ್ಟರ್ ಬಂದುಬಿಟ್ಟು ಹಲೋಲ್ಕೇನ್ಸ್ ಆ್ಯಂಡ್ ಹಲೋರಿನ್ಸ್. ಇದರಿಂದ 9 ಮಾರ್ಕ್ಸ್ ಕೇಳ್ತಾರೆ. ಆಲ್ಕೋಹಾಲ್, ಫಿನಾಲ್ಸ್ ಇದರಿಂದ 10 ಮಾರ್ಕ್ಸ್ ಬರುತ್ತೆ. ಆಲ್ಡಿಹೈಡ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್. ಇಸ್ ಮಿಸ್ಟೇಕ್ ಈ ಆಲ್ಡಿಹೈಡ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಬೇಕಿದೆ, ಆಯಿತಾ. ಇದರಿಂದ 12 ಮಾರ್ಕ್ಸ್ ಬರುತ್ತೆ. ಅಮೈನ್ ಚಾಪ್ಟರಿಂದ 7 ಮಾರ್ಕ್ಸ್ ಬರುತ್ತೆ. ಬಯೋಮಾಲಿಕ್ಯೂಲ್ಸಿಂದ 9 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ಟೋಟಲ್ ಆಗಿ ನಮಗೆ ಸೆಕೆಂಡ್ ಪಿ ಯು ಕೆಮಿಸ್ಟ್ರಿ ಚಾಪ್ಟರ್ ವೈಸ್ ನೋಡ್ತಾ ಹೋದರೆ ಥಿಯರಿ ನಮಗೆ ಟೋಟಲ್ 105 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ. ಅದರಲ್ಲಿ 70 ಮಾರ್ಕ್ಸನ್ನು ಮಾತ್ರ ನಾವು ಬರೀಬೇಕು. ಕ್ಲಿಯರ್? ನೋಡಿದ್ವಿ. ಇವಾಗ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರುತ್ತೆ ಆಲ್ರೆಡಿ ವಿ ನೋ. ಫಸ್ಟ್ ಪಿ ಯು ಕೆಮಿಸ್ಟ್ರಿಲಿ ಯಾವ ಥರ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೋ ಅದೇ ಥರ ಇರುತ್ತೆ, ಬಟ್ ಸ್ವಲ್ಪ ಚೇಂಜಸ್ ಇರುತ್ತೆ, ಆಯಿತಾ. ಪಾರ್ಟ್ ಡಿ ಮತ್ತು ಪಾರ್ಟ್ ಇದಲ್ಲಿ ಏನು ಚೇಂಜಸ್ ಇರುತ್ತಪ್ಪ ಅಂದರೆ ನ್ಯೂಮೆರಿಕಲಲ್ಲಿ 4 ಮಾರ್ಕ್ಸ್ ಇತ್ತು, ಇಲ್ಲಿ 3 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ಪಾರ್ಟ್ ಡಿಯಲ್ಲಿ 2 ಕ್ವಶನ್ ಮಾತ್ರ ಕೇಳ್ತಿದ್ರು, ಇಲ್ಲಿ 6 ಕ್ವಶನ್ ಕೇಳ್ತಾರೆ ಟೋಟಲಾಗಿ. ಕ್ಲಿಯರ್? ಎಸ್, ನಾವು ಥಿಯರಿ ಎಕ್ಸಾಮ್ ಪ್ಯಾಟರ್ನ್ ನೋಡ್ತಾ ಹೋದರೆ ಟೋಟಲ್ 4 ಪಾರ್ಟ್ ಇರುತ್ತೆ ಆ್ಯಸ್ ಲೈಕ್ ದ ಫಸ್ಟ್ ಪಿ ಯು. ಓಕೆ, ಸೊ ಪಾರ್ಟ್ ಎದಲ್ಲಿ ಮತ್ತೆ 2 ಪಾರ್ಟ್ ಇರುತ್ತೆ, ಒಂದು ಎಮ್ ಸಿ ಕ್ಯೂ, ಇನ್ನೊಂದು ಫಿಲ್ ಇನ್ ದ ಬ್ಲ್ಯಾಂಕ್. ಎಮ್ ಸಿ ಕ್ಯೂ ಟೋಟಲ್ 15 ಕೇಳ್ತಾರೆ, 15ರಲ್ಲಿ 15 ಬರೀಬೇಕು, ದೇರ್ ಇಸ್ ನೋ ಚಾಯ್ಸ್. ಫಿಲ್ ಇನ್ ದ ಬ್ಲ್ಯಾಂಕ್ 5 ಕೇಳ್ತಾರೆ, 5 ಬರೀಬೇಕು, ನೋ ಚಾಯ್ಸ್. ದೆನ್ ಪಾರ್ಟ್ ಬಿ ದಲ್ಲಿ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ಅದರಲ್ಲಿ 5 ಕೇಳ್ತಾರೆ, ಅದರಲ್ಲಿ ಜಸ್ಟ್ 3 ಮಾತ್ರ ಬರಬೇಕು, ಅಂದರೆ 10ಗೆ 6 ಮಾರ್ಕ್ ಬರುತ್ತೆ. ದೆನ್ ಪಾರ್ಟ್ ಸಿ ದಲ್ಲಿ ಮತ್ತೆ 2 ಟೈಪ್ ಬರುತ್ತವೆ. ಓಕೆ, ಒಂದು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ, ಇನ್ನೊಂದು ಫಿಸಿಕಲ್ ಕೆಮಿಸ್ಟ್ರಿಯಿಂದ. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ 5 ಕ್ವಶನ್ ಕೇಳ್ತಾರೆ, ಅದರಲ್ಲಿ 3 ಬರೀಬೇಕು, ಅಂದರೆ 15ಗೆ 9 ಮಾರ್ಕ್ಸು. ದೆನ್ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ 4 ಕೇಳ್ತಾರೆ, ಅದರಲ್ಲಿ 2 ಬರೀಬೇಕು, ಅಂದರೆ 12ಗೆ 6 ಮಾರ್ಕ್ಸ್ ಬರುತ್ತೆ. ದೆನ್ ಪಾರ್ಟ್ ಡಿ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬರುತ್ತೆ, ಲಾಂಗ್ ಆನ್ಸರ್ ಟೈಪ್ ಅಂತ ಕರಿತೀವಿ. ಅಂದರೆ 5 ಮಾರ್ಕ್ ಕ್ವಶನ್ ಕೇಳ್ತಾರೆ, 6 ಕ್ವಶನ್ ಕೇಳ್ತಾರೆ, 6ಅಲ್ಲಿ ನಾವು 4 ಮಾತ್ರ ಬರೀಬೇಕು. ಕ್ಲಿಯರ್? ಅಂದರೆ 30 ಮಾರ್ಕ್ಸ್ ಕೇಳ್ತಾರೆ, 30ರಲ್ಲಿ 20 ಮಾತ್ರ ನಾವು ಟಚ್ ಮಾಡ್ಬೋದು.
ದೆನ್ ಪಾರ್ಟ್ ಇದಲ್ಲಿ ನ್ಯೂಮೆರಿಕಲ್ಸ್ 3 ಮಾರ್ಕ್ ಕ್ವಶನ್ ಬರುತ್ತೆ. 6 ಕೇಳ್ತಾರೆ, 6ರಲ್ಲಿ 3 ಬರೀಬೇಕು. ಇದೆಲ್ಲನೂ ಕಂಪ್ಲೀಟಾಗಿ ಫಿಸಿಕಲ್ ಕೆಮಿಸ್ಟ್ರಿಯಿಂದ ಬರುತ್ತೆ. ಸೊ ಟೋಟಲ್ 18ರಲ್ಲಿ 9 ಮಾರ್ಕ್ಸ್ ಬರುತ್ತೆ. ಕ್ಲಿಯರ್? ಸೊ ಇಟ್ ಮೀನ್ಸ್ ಆ್ಯಸ್ ವಿ ಆಲ್ರೆಡಿ ನೋ 105 ಮಾರ್ಕ್ಸ್ಗೆ 70 ಮಾರ್ಕ್ಸನ್ನು ಮಾತ್ರ ಟಚ್ ಮಾಡಬೇಕಂದ್ರೆ ಟೋಟಲ್ 46 ಕ್ವಶನ್ ಕೇಳ್ತಾರೆ. 46ರಲ್ಲಿ 35 ಕ್ವಶನ್ಸನ್ನು ಮಾತ್ರ ನಾವು ಟಚ್ ಮಾಡಲಿಕ್ಕೆ ಸಾಧ್ಯ ಇದೆ. ಕ್ಲಿಯರ್? ನಾವು ಕಮಿಂಗ್ ಟು ದ ಪ್ರಾಕ್ಟಿಕಲ್ ಎಕ್ಸಾಮ್ ಪ್ಯಾಟರ್ನ್. ಇದು ಕೂಡ ಫಸ್ಟ್ PU ಕೆಮಿಸ್ಟ್ರಿ ಹೆಂಗಿತ್ತು ಅದೇ ಥರ ಸೇಮ್ ಇರುತ್ತೆ, ಬಟ್ ಸ್ವಲ್ಪ ಚೇಂಜಸ್ ಇರುತ್ತೆ. ಏನು ಚೇಂಜಸಪ್ಪ ಅಂತಂದರೆ ಫಸ್ಟ್ PUಗೆ ನಮಗೆ ಏನಾಗಿತ್ತು ಹೇಳ್ರಿ, ಅಲ್ಲಿ ನಮಗೆ 3 ಎಕ್ಸ್ಪೆರಿಮೆಂಟ್ ಇತ್ತು. ಇಲ್ಲಿ ಜಸ್ಟ್ 2 ಎಕ್ಸ್ಪೆರಿಮೆಂಟ್ ಮಾತ್ರ ಇರುತ್ತೆ. ಒಂದು ಟೈಟ್ರೇಷನ್, ಇನ್ನೊಂದು ಸಾಲ್ಟ್ ಅನಾಲಿಸಿಸ್. ನೆನಪು ಮಾಡ್ಕೊಳ್ಳಿ, ಟೈಟ್ರೇಷನ್ 10 ಮಾರ್ಕ್ಸಿಗಿತ್ತು. ಅಲ್ಲಿ ಅಸಿಡ್ ಬೇಸ್ ಟೈಟ್ರೇಷನ್ ಇದ್ದರೆ ಇಲ್ಲಿ ರಾಕ್ಸ್ ಟೈಟ್ರೇಷನ್ ಇರುತ್ತೆ. ದೆನ್ ಸಾಲ್ಟ್ ಅನಾಲಿಸಿಸಲ್ಲಿ ಓನ್ಲಿ ಅಸಿಡ್ ರಾಡಿಕಲ್ನ ಮಾತ್ರ ಫೈಂಡ್ ಮಾಡಿದ್ವಿ. ಇಲ್ಲಿ ಬೇಸಿಕ್ ರಾಡಿಕಲ್ನ ಫೈಂಡ್ ಔಟ್ ಮಾಡಬೇಕು. ಇದಕ್ಕೆ 5 ಮಾರ್ಕು ಮತ್ತು ಇದಕ್ಕೆ 5 ಮಾರ್ಕು, ಟೋಟಲ್ 10 ಮಾರ್ಕ್. ದೆನ್ ರೆಕಾರ್ಡ್ ರೈಟಿಂಗಿಗೆ 6 ಮಾರ್ಕ್ ಇರುತ್ತೆ. ಕ್ಲಿಯರ್? ದೆನ್ ವೈವಾ 4 ಮಾರ್ಕ್ ಇರುತ್ತೆ. ಸೊ ಟೋಟಲ್ ನಾವು ಎಲ್ಲ ಪ್ರಾಕ್ಟಿಕಲ್ ಎಲ್ಲ ಮಾರ್ಕ್ಸನ್ನು ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ ಹೇಳಿದ್ರೆ ಟೋಟಲ್ 30 ಮಾರ್ಕ್ಸ್ ಆಗುತ್ತೆ. ಸೊ 30 ಮಾರ್ಕ್ಸಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. ತಲೆಯಲ್ಲಿ 30 ಮಾರ್ಕ್ಸ್, 30 + 70 ಎಷ್ಟಾಯ್ತು ರೀ? 30 ಪ್ರಾಕ್ಟಿಕಲ್ ಇರುತ್ತೆ. ದೆನ್ 70 ಥಿಯರಿ ಎಕ್ಸಾಮ್ ಇರುತ್ತೆ. ಟೋಟಲ್ 100 ಮಾರ್ಕ್ಸ್. ಓಕೆ. ಸೊ ಕೆಮಿಸ್ಟ್ರಿ ಸಬ್ಜೆಕ್ಟ್ ಯಾವ ಥರ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಕ್ಲಿಯರ್? ಮುಂದೆ ಬರ್ತಕ್ಕಂಥ ವಿಡಿಯೋದಲ್ಲಿ ನಾನು ಮತ್ತೆ ಚಾಪ್ಟರ್ ವೈಸ್ ಟಾಪಿಕನ್ನು ಡಿಸ್ಕಷನ್ ಮಾಡ್ತೀನಿ. ಓಕೆ. ಮತ್ತು ನಿಮಗೇನಾದರೂ ಡೌಟ್ ಇದ್ದರೆ ಯು ಕ್ಯಾನ್ ಕಮೆಂಟ್ ಆ್ಯಂಡ್ ಲೈಕ್ ದ ವಿಡಿಯೋ, ಶೇರ್ ದಿಸ್ ವಿಡಿಯೋ ಮ್ಯಾಕ್ಸಿಮಮ್, ಸಬ್ಸ್ಕ್ರೈಬ್ ಮಾಡಿ. ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಕ್ಲಿಯರ್? ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ, ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.